ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ಈ ಒಂದು ನಿಮಗೆ SLC ರಾಜ್ಯ ಮಟ್ಟದ ಪೂರ್ವಸಿದ್ಧ ಪರೀಕ್ಷೆ 3ಕ್ಕೆ ಇಂಗ್ಲೀಷ್ ವಿಷಯದ ಒಂದು ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು, ಯಾಕಂದರೆ ಇದು ಬೋರ್ಡರ್ ಬಿಟ್ಟಿರುವ ಮಾಡಲ್ ಕ್ವಶನ್ ಪೇಪರು, ಮಾದರಿ ಪ್ರಶ್ನೆ ಪತ್ರಿಕೆ. ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ಒಂದು ಪೂರ್ವಸಿದ್ಧ ಪರೀಕ್ಷೆಯ ಕ್ವಶನ್ ಪೇಪರ್ ಇರ್ತದೆ. ಅಷ್ಟಿಲ್ಲದೆ ತುಂಬ ಪ್ರಶ್ನೆಗಳು ರಿಪೀಟ್ ಆಗ್ತವೆ. ಚೆನ್ನಾಗಿ ಓದ್ಕೊಂಡು ಹೋಗಿ, ತುಂಬಾ ಇಂಪಾರ್ಟೆಂಟು, ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದಾರ ಅಥವಾ ಚಾನಲ್ಕರು ಸಬ್ಸ್ಕ್ರೈಬ್ ಹಾಕೋಂಗಿಲ್ಲ, ತಪ್ಪದೆ ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಯಾಕಂದ್ರೆ ನಿಮಗೆ ನಿಮ್ಮ ಒಂದು SLC ಪೂರ್ವಸಿದ್ಧ ಪರೀಕ್ಷೆ ಇರ್ಬೋದು, ಅನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ಎಲ್ಲ ವಿಷಯಗಳು ಪಾಸಿಂಗ್ ಪ್ಯಾಕೇಜ್ಗಳು ಹಾಕ್ತೀವಿ, ಸ್ಕೋರಿಂಗ್ ಪ್ಯಾಕೇಜ್ಗಳು, ಪಿಕ್ಸ್ ಬಂದಿರುವಂಥ ಪ್ರಶ್ನೆಗಳು. ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳು ಕ್ವಶನ್ ಪೇಪರ್ಗಳು, ಎಲ್ಲ ವಿಡಿಯೋಗಳು ಇದೊಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಗಳು ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನಮಗೆ 10th ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ, ಕನಿಷ್ಠ ಒಬ್ರಿಗೂ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ, ನೋಡ್ತಾ ಹೋಗೋಣ. ಇದರ ಜೊತೆಗೆ ನಿಮಗೆ ಈಗಾಗಲೇ ಚಾನಲ್ನಿ 40+ ಅಂಕಗಳೊಂದು ಪಾಸಿಂಗ್ ಪ್ಯಾಕೇಜ್ ಹಾಕಿರ್ತೀನಿ. ಪಾಸಿಂಗ್ ಪ್ಯಾಕೇಜು ನೋಡ್ಕೊಳ್ಳಿ, ಅದನ್ನ ಓದ್ಕೊಂಡು ಆರಾಮಾಗಿ 40+ ಅಂಕಗಳನ್ನ ಗಳಿಸ್ತೀರಾ, 40ಕ್ಕಿಂತ ಹೆಚ್ಚು ಅಂಕಗಳು ಗಳಿಸ್ತೀರಾ. ಓಕೆ, ಅಥವಾ ಸ್ಕೋರಿಂಗ್ ಪ್ಯಾಕೇಜು ನೋಡ್ಕೊಳ್ಳಿ ಚಾನಲ್ಲಿ. ವಿಷಯ ದ್ವಿತೀಯ ಭಾಷೆ ಇಂಗ್ಲೀಷು, ಸಬ್ಜೆಕ್ಟು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು. ಒಂದೇ ಮೇಲೆ ನಮಗೆ 4 ಮಲ್ಟಿಪಲ್ ಕ್ವಶನ್ ಇರ್ತವೆ. ಮಲ್ಟಿಪಲ್ ಕ್ವಶನ್ಗಳು 4 ಇರ್ತವೆ. ಒಂದೊಂದು ಕ್ವಶನ್ ನೋಡಿ, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಐಡೆಂಟಿಫೈ ದ ಇನ್ಫಿನಿಟಿವ್ ಕೇಳಿದ್ದಾರೆ. ಏನಾಗ್ಬೋದು ಇದು? ಆಪ್ಷನ್ ಸಿ 2 ಆಗ್ತದೆ. ಆಲ್ಮೋಸ್ಟು ಇನ್ಫಿನಿಟಿವ್ ಆಗಲೂ 2 ಇಂದ ಸ್ಟಾರ್ಟ್ ಆಗ್ತದೆ. ಆದ್ದರಿಂದ ಆಪ್ಷನ್ ಸಿ 2 ಸರಿಯಾದ ಉತ್ತರ. ಕ್ವಶನ್ ನಂಬರ್ 2, ಆ್ಯಡ್ ಎ ಕ್ವಶನ್ ಟ್ಯಾಗ್ ಟು ದ ಫಾಲೋಯಿಂಗ್ ಸ್ಟೇಟ್ಮೆಂಟು. ಹಿ ರೀಚ್ಡ್ ಹೋಮ್ ಸೇಫ್ಲಿ. ಏನಾಗ್ಬೋದು ಇದು? ಆಪ್ಷನ್ ಸಿ ಡಿಡಂಟ್ ಹಿ. ಕ್ವಶನ್ ಟ್ಯಾಗು ಡಿಡಂಟ್ ಹಿ. ಪಾಸಿಟಿವ್ ಇದೆ, ನೆಗೆಟಿವ್ ಮಾಡಬೇಕು. ಕ್ವಶನ್ ನಂಬರ್ 3, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಐಡೆಂಟಿಫೈ ದ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದ ಅಂಡರ್ಲೈನ್ ಸೆಂಟೆನ್ಸು. ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿದರೆ ಅದ್ವಿಕ್, ಹೆಲೋ ಸರ್, ಕ್ಯಾನ್ ಐ ಗಿವ್ ಯು ಎ ಗಿಫ್ಟ್. ಏನಾಗ್ಬೋದು ಇದು? ಕ್ಯಾನ್ ಐ ಗಿವ್ ಯು ಎ ಗಿಫ್ಟ್ ಏನಾಗ್ಬೋದು ಇದು? ಇದು ಆಪ್ಷನ್ ಬಿ ಆಫರಿಂಗ್ ಹೆಲ್ಪು. ಹೆಲ್ಪ್ ಕೇಳ್ತಾ ಇರೋರು, ಆಫರಿಂಗ್ ಹೆಲ್ಪು ಸರಿಯಾದ ಉತ್ತರ. ಕ್ವಶನ್ ನಂಬರ್ 4, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಕಂಪ್ಲೀಟ್ ದ ಸೆಂಟೆನ್ಸ್ ವಿತ್ ಪ್ರಾಪರ್ ಇಫ್ ಕ್ಲಾಸು. ಇಫ್ ಕ್ಲಾಸ್ ಕೇಳಿದರೆ ಏನಾಗ್ಬೋದು ಇದು? ಸುರೇಶ್, ವೇರ್ ಡಿಡ್ ಯು ಗೋ ಎಸ್ಟರ್ಡೇ? ಪ್ರಕಾಶ್, ಐ ವೆಂಟ್ ಟು ವಿಸಿಟ್ ಎ ಜೂ. ಸುರೇಶ್, ಇಫ್ ಯು ಹ್ಯಾಡ್ ಇನ್ಫಾರ್ಮ್ ಮೀ ಐ ಕಮ್. ಏನಾಗ್ಬೋದು ಇದು? ಆಪ್ಷನ್ ಬಿ ವುಡ್ ಹ್ಯಾವ್ ಆಗ್ತದೆ. ಹೆಚ್ಚಾಗಿ ನಮಗೆ ವುಡ್ ಹ್ಯಾವ್ ಮೇಲೆ ಕೇಳ್ತಾರೆ, ನೋಡ್ಕೊಳ್ಳಿ. ಕ್ವಶನ್ ಸೆಕೆಂಡ್ ಮೇನು, ಡೂ ಆ್ಯಸ್ ಡೈರೆಕ್ಟೆಡು. ಟೋಟಲಾಗಿ 12 ಮಾರ್ಕ್ಸಿಗೆ ಕೇಳ್ತಾರೆ. ಈ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸು. ಪ್ರತಿಯೊಂದಕ್ಕೆ 1 ಅಂಕ, ಟೋಟಲಾಗಿ 12 ಅಂಕ. ಕ್ವಶನ್ 5 ನೋಡಿ, ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸ್ ಆ್ಯಂಡ್ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಪಾರ್ಟ್ ಆಫ್ ಸ್ಪೀಚ್ ಕೇಳಿದರೆ ಸ್ವಾಮಿ ಸ್ಲೆಪ್ಟ್ ಬಿಸೈಡ್ ಗ್ರ್ಯಾನಿ. ಬಿಸೈಡ್ಗೆ ಅಂಡರ್ಲೈನ್ ಮಾಡಿದರೆ ಬಿಸೈಡ್ ಅನ್ನೋದು ಏನಾಗ್ತದೆ? ಬಿಸೈಡ್ ಅನ್ನೋದು ಪ್ರಪೋಸಿಷನ್ ಆಗ್ತದೆ. ಅದೇ ರೀತಿ ಅಡೋರ್ಬ್ ನೋಡ್ಕೊಳ್ಳಿ, ಅಬ್ಜೆಕ್ಟಿವ್ ನೋಡ್ಕೊಳ್ಳಿ, ವರ್ಬ್ ಕೇಳ್ಬೋದು ಅಥವಾ ನೌನ್ ಕೇಳ್ಬೋದು. ಒಟ್ಟಿನಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಕೇಳ್ತಾರೆ, ಇದು ಪ್ರಪೋಸಿಷನ್ನು. ಕ್ವಶನ್ ನಂಬರ್ 6, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್ಸು. ಇದು ಪ್ರಪೋಸಿಷನ್ ಕೇಳಿದರೆ ಸಿ ಸ್ಟಡಿಡ್ ಡ್ಯಾಶ್ 3 hours ಕಂಟಿನ್ಯೂಸ್ಲಿ. ಏನಾಗಬೇಕದು? ಫಾರ್ 3 hours ಆಗಬೇಕು. ಅರ್ಥ ಆಯ್ತಾ? ಪ್ರಪೋಸಿಷನ್ ಬರ್ತದೆ, ಫಾರ್ ಬರ್ತದೆ. ಶಿ ಸ್ಟಡಿಡ್ ಫಾರ್ 3 hours ಕಂಟಿನ್ಯೂಸ್ಲಿ. ಕ್ವಶನ್ ನಂಬರ್ 7, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಕಂಜಂಕ್ಷನು. ಕಂಜಂಕ್ಷನ್ ಕೇಳಿದರೆ ದ ಕಿಂಗ್ ವಾಸ್ ಹಾನೆಸ್ಟ್ ಡ್ಯಾಶ್ ಜೀನಿಯಸ್ ಡ್ಯಾಶ್ ಜೀನಿಯಸ್ ಕೊಟ್ಟಿದ್ದಾರೆ. ಏನಾಗ್ಬೋದು ಇದು? ಹಾನೆಸ್ಟ್ ಆ್ಯಂಡ್ ಜೀನಿಯಸ್ ಆಗ್ತದೆ. ಹಾನೆಸ್ಟ್ ಆ್ಯಂಡ್ ಜೀನಿಯಸ್. ಕ್ವಶನ್ ನಂಬರ್ 8, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೋ ದ್ಯಾಟ್. ಸೋ ದ್ಯಾಟನ್ನು ಬಳಸಿಬಿಟ್ಟು ನೀವು ಸೆಂಟೆನ್ಸ್ ಮಾಡಬೇಕು. ನೋಡಿ, ಶಿ ಈಸ್ ವೆರಿ ಲೇಟ್, ಶಿ ಕೆನಾಟ್ ಅಟೆಂಡ್ ದ ಫಂಕ್ಷನ್. ಇದರಲ್ಲಿ ನಾವು ಸೋ ದ್ಯಾಟ್ನ ಬಳಸಬೇಕು. ತುಂಬಾ ಈಸಿ ನೋಡಿ, ಸೇಮ್ ಬರೆಯೋದು. ಶಿ ಈಸ್ ವೇರ್ ಇದ್ದದ್ದು ತೆಗೆದುಬಿಟ್ಟು ಸೋ ಹಾಕಬೇಕು. ಶಿ ಸ್ಲೋ ಲೇಟ್. ಆಮೇಲೆ ಫುಲ್ ಪಾಯಿಂಟ್ ಇದೆಯಲ್ಲ, ಫುಲ್ ಪಾಯಿಂಟ್ ತೆಗೆದುಬಿಟ್ಟು ದ್ಯಾಟ್ ಹಾಕಬೇಕು. ದ್ಯಾಟ್ ಶಿ ಕೆನಾಟ್ ಅಟೆಂಡ್ ದ ಫಂಕ್ಷನ್. ತುಂಬಾ ಈಸಿ. ಏನು ಮಾಡಬೇಕು ಇಲ್ಲಿ? ಸೋ ಇಲ್ಲಿ ಬರಬೇಕು, ವೇರಿ ತೆಗೆದುಬಿಟ್ಟು ಸೋ ಬರಬೇಕು. ಆಮೇಲೆ ಲೇಟ್ ಆಮೇಲೆ ಫುಲ್ ಪಾಯಿಂಟ್ ಇದೆ, ಫುಲ್ ಪಾಯಿಂಟ್ ತೆಗೆದುಬಿಟ್ಟು ದ್ಯಾಟನ್ನು ಬರಬೇಕು. ಇಷ್ಟೇ ನೋಡಿ, 1 ಮಾರ್ಕ್ಸು. ಕ್ವಶನ್ ನಂಬರ್ 9, ಯೂಸ್ ದ ವರ್ಡ್ ವಾಚ್ ಆ್ಯಸ್ ಎ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸು. ವಾಚ್ ಪದವನ್ನು ನಿಮ್ಮ ಓನ್ ಸೆಂಟೆನ್ಸಲ್ಲಿ ಬಳಸಬೇಕು, ಸ್ವಂತವಾಗಿ ಬಳಸಬೇಕು. ನೋಡಿ, ಎಕ್ಸಾಂಪಲ್ ನೋಡಿ, ಐ ವಾಚ್ ಮೂವೀಸು. ಇದೇ ರೀತಿ ಬೇರೆ ರೀತಿ ಮಾಡ್ಬೋದು. ಒಟ್ಟಿನಲ್ಲಿ ವಾಚ್ ಅನ್ನೋದು ನಿಮ್ಮ ಸೆಂಟೆನ್ಸಲ್ಲಿ ವರ್ಬ್ ಆಗಿ ಯೂಸ್ ಆಗಿರಬೇಕು. ನಂತರ ಕ್ವಶನ್ ನಂಬರ್ 10, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಸುಟೇಬಲ್ ಆರ್ಟಿಕಲ್ಲು. ಆರ್ಟಿಕಲ್ ಕೇಳಿದರೆ ಶಿ ಬೌಟ್ ಡ್ಯಾಶ್ FM ರೇಡಿಯೋ. ಏನಾಗ್ಬೋದು ಇದು? ಆ್ಯನ್ FM ರೇಡಿಯೋ. ಅರ್ಥ ಆಯ್ತಾ? ಎ ಆ್ಯನ್ ದ 3 ಬಂದೇ ಬರ್ತದೆ.
ಯಾನ್ ಎಫ್ ಎಮ್ ರೇಡಿಯೋ ನೋಡಿ, ಉಚ್ಚಾರ ಗಮನಿಸಿ ನೀವು. ಓ ಎಲ್ ಯಾವುದಕ್ಕೆ ನೋಡ್ಕೊಳ್ಳಿ. ಎಫ್ ಎಮ್ ಅನ್ನೋದು ಯಾನ್ ಬರ್ತದೆ. ಯಾನ್ ಎಫ್ ಎಮ್ ರೇಡಿಯೋ. ಕ್ವಶನ್ ನಂಬರ್ 11, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಸೂಟೇಬಲ್ ಟೆನ್ಸ್ ಫಾರ್ಮ್. ಯಸ್ಟರ್ಡೇ ಐ ಸಾವ್ ದ್ಯಾಟ್ ದ ಫಾರ್ಮರ್ಸ್ ಡ್ಯಾಶ್ ಬಿ ಪ್ಲಸ್ ಸೋ ಇನ್ ದ ಫೀಲ್ಡ್. ಏನಾಗ್ಬೋದು ಇದು? ವೇರ್ ಸೋವಿಂಗ್ ಆಗ್ತದೆ. ವೇರ್ ಸೋವಿಂಗ್ ಸರಿಯಾದ ಉತ್ತರ. ಕ್ವಶನ್ ನಂಬರ್ 12, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸು. ಆ್ಯಕ್ಟಿವ್ ವಾಯ್ಸ್ ಕೊಟ್ಟಿದ್ದಾರೆ, ಅದನ್ನು ಪ್ಯಾಸಿವ್ ಆಗಿ ಚೇಂಜ್ ಮಾಡಬೇಕು. ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕು. ದೇ ಆರ್ ಪರ್ಚೇಸಿಂಗ್ ಎ ಕಾರ್. ಪ್ಯಾಸಿವ್ ವಾಯ್ಸಲ್ಲಿ ಏನಾಗ್ತದೆ ಇದು? ಎ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ದೆಮ್. ಕ್ವಶನ್ ನಂಬರ್ 13, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ಇಂಡೈರೆಕ್ಟ್ ಸ್ಪೀಚು. ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡಬೇಕು. ನೋಡಿ, ಅಮೋಘ್, ಮಾಮ್ ಐ ಹ್ಯಾವ್ ಗಾಟ್ ದ ಹಾಲ್ ಟಿಕೆಟ್ ಟುಡೇ. ಮದರ್, ಗುಡ್, ಹೌ ಈಸ್ ಯುವರ್ ಪ್ರಿಪರೇಷನ್ ಫಾರ್ ದ ಎಕ್ಸಾಮಿನೇಷನ್. ಮದರ್ ಆಸ್ಕ್ಡ್ ಹೇರ್ ಸನ್. ಆನ್ಸರ್ ನೋಡಿ, ಮದರ್ ಆಸ್ಕ್ಡ್ ಹೇರ್ ಸನ್ ಹೌ ಹೀಸ್ ಪ್ರಿಪರೇಷನ್ ಫಾರ್ ದ ಎಕ್ಸಾಮಿನೇಷನ್ ವಾಸ್. ಇನ್ನು ಕ್ವಶನ್ ನಂಬರ್ 14, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಊಟಿ ಈಸ್ ಕೂಲರ್ ದ್ಯಾನ್ ಎನಿ ಅದರ್ ಪ್ಲೇಸ್ ಇನ್ ಇಂಡಿಯಾ. ಆನ್ಸರ್ ನೋಡಿ, ಊಟಿ ಈಸ್ ದ ಕೂಲೆಸ್ಟ್ ಪ್ಲೇಸ್ ಇನ್ ಇಂಡಿಯಾ. ಕ್ವಶನ್ 15, ಚೂಸ್ ದ ಒನ್ ಸಿಲೆಬಲ್ ವರ್ಡು. ಒನ್ ಸಿಲೆಬಲ್ ಕೇಳಿದರೆ ಟೇಬಲ್, ಲಿಟಲ್, ಪ್ಲ್ಯಾನ್, ಕಿಲೋ. ಯಾವುದು ಒನ್ ಸಿಲೆಬಲು? ಪ್ಲ್ಯಾನ್ ಅನ್ನೋದು ಒನ್ ಸಿಲೆಬಲು. 1 or 2 ಸಿಲೆಬಲ್ ಕೇಳ್ತಾರೆ. 16, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸು. ದ ಸೈಂಟಿಸ್ಟ್ ಗೆಟ್ ರಿವಾರ್ಡ್ಸ್ ಫ್ರಾಮ್ ದೇರ್ ಡ್ಯಾಶ್ ಡಿಸ್ಕವರ್ ಆಗಿದೆ. ಡಿಸ್ಕವರ್ ಕೊಟ್ಟಿದ್ದಾರೆ, ಅದು ಡಿಸ್ಕವರಿ ಆಗಬೇಕು. ಡಿಸ್ಕವರ್ ಅನ್ನೋದು ಡಿಸ್ಕವರಿ ಆಗಬೇಕು. ಅರ್ಥ ಆಯ್ತಾ? ಡಿಸ್ಕವರಿ. ಥರ್ಡ್ ಮೆನು, ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ 2 errors. ರೀಡ್ ದ ಸೆಂಟೆನ್ಸ್ ಆ್ಯಂಡ್ ರಿರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟು. ದ ಕ್ಲೂಸ್ ಆರ್ ಗಿವನ್ ಬಿಲೋ. 2 ಮಾರ್ಕ್ಸ್ ಕೊಡ್ತಾರೆ. ಪ್ಯಾರಾಗ್ರಾಫ್ ತಪ್ಪಾಗಿರ್ತದೆ, ಅದನ್ನು ಸರಿ ಮಾಡಿಟ್ಟು ಬರಬೇಕು. ಎಡಿಟ್ ದ ಪ್ಯಾರಾಗ್ರಾಫು. ಓಕೆ ನೋಡಿ. 17 ನೋಡಿ, ಇಟ್ ಟುಕ್ ಮೋಸ್ಟ್ ಆಫ್ ದ ಫಾಲೋಯಿಂಗ್ ವಿಂಟರ್ ಟು ಬೈ ದ ಟ್ರೀಸ್ ಇನ್ ಇಂಡಿವಿಜುವಲ್ ಫ್ರಾಮ್ ದ ಡಿಸೆಂಡೆಂಟ್ಸ್ ಆಫ್ ಡಾನ್ ಎನ್ಸೆಲ್ಮೋ ಇನ್ ದ ವ್ಯಾಲಿ ಆಫ್ ರಿಯೋ ಎನ್ ಮೇಡ್ಯೂ. ಎ ಸ್ಪೆಲ್ಲಿಂಗ್ ಟು ಬಿ ಕರೆಕ್ಟೆಡ್, ಬಿ ಯಾಡೋರ್ವೆಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಸೊ ಇಲ್ಲಿ ಸರಿಯಾದ ಆನ್ಸರ್ ಇದೆ ನೋಡ್ಕೊಳ್ಳಿ. ಸರಿಯಾದ ಸೆಂಟೆನ್ಸು ಸ್ಪೆಲ್ಲಿಂಗ್ ಟು ಬಿ ಕರೆಕ್ಟೆಡ್, ಯಾಡೋರ್ವೆಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡು. ಏನು ಮಿಸ್ಟೇಕ್ ಆಗಿದೆ ನೋಡಿ, ಅಬ್ಸರ್ವ್ ಮಾಡಿ. ಒಂದೇದು ಸ್ಪೆಲ್ಲಿಂಗ್ ಕೇಳಿದರೆ ಎಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ? ಏನಾಗಬೇಕದು? ಡಿವಿಡ್ಯುವಲ್ ಆಗಿದೆ. ಅದು ಏನಾಗಬೇಕು? ಇಂಡಿವಿಜುವಲಿ ಆಗಬೇಕು. ಅರ್ಥ ಆಯ್ತಾ? ಡಿವಿಡ್ಯುವಲ್ ಆಗಿಲ್ಲ, ಡಿವಿಡ್ಯುವಲ್ ಅನ್ನೋದು ಇಂಡಿವಿಜುವಲಿ ಆಗಬೇಕು. ನಂತರ ಇನ್ನೊಂದು ಕೇಳಿದರೆ ಯಾಡೋರ್ವೆಲ್ ಮಿಸ್ಟೇಕ್ ಆಗಿದೆ. ಎಲ್ಲಿ ಮಿಸ್ಟೇಕ್ ಆಗಿರ್ಬೋದು? ಗ್ಯಾಸ್ ಮಾಡಿ ನೋಡೋಣ. ಆನ್ಸರ್ ಇದೆ, ಗ್ಯಾಸ್ ಮಾಡಿ ನೀವು. ಓಕೆ, ಎಲ್ಲಿ ಮಿಸ್ಟೇಕ್ ಆಗಿದೆ ಕಮೆಂಟ್ ಹಾಕಿ. ಇಲ್ಲೇ ಆನ್ಸರ್ ಇದೆ, ನೀವು ಜಸ್ಟ್ ಗುರ್ತಾ ಇದ್ದೀರಿ. ಎಲ್ಲಿ ಮಿಸ್ಟೇಕ್ ಆಗಿದೆ, ಯಾಡೋರ್ವೆಲ್ ಮಿಸ್ಟೇಕು, ಅದನ್ನು ಕಮೆಂಟ್ ಹಾಕಿ. ನಾನು ಇದನ್ನು ಬಿಟ್ಟಿರ್ತೀನಿ, ಕಮೆಂಟ್ ಹಾಕಿ ನೀವು. ನೆಕ್ಸ್ಟು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸ್ ಈಚು. ಇಲ್ಲಿ 2 ಮಾರ್ಕ್ಸ್ 7 ಇರ್ತವೆ. ಟೋಟಲಾಗಿ 14 ಮಾರ್ಕ್ಸು. ಪ್ರತಿ ಪ್ರಶ್ನೆಗೂ 2 ಅಂಕ. ಅರ್ಥ ಆಯ್ತಾ? ಟೋಟಲಾಗಿ 7 ಪ್ರಶ್ನೆ. 18, ವಾಟ್ ಮೇಕ್ಸ್ ಯೂತ್ ಥಿಂಕ್ ದ್ಯಾಟ್ ಡಾನ್ ಎನ್ಸೆಲ್ಮೋ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸು. ಆನ್ಸರ್ ಇದೆ. ವಿಡಿಯೋನ ಪಾಸ್ ಮಾಡಿಟ್ಟು ಅಥವಾ ಸ್ಟಾಪ್ ಮಾಡಿಟ್ಟು ಆನ್ಸರ್ ನೋಡ್ಕೊಳ್ಳಿ. ನಾನು ಜಸ್ಟು ಮೇನ್ ಕ್ವಶನ್ ಹೇಳ್ತೀನಿ. ಸೊ ಪ್ರತಿಯೊಂದು ಹೇಳ್ತಾ ಕೂತ್ರೆ ನಿಮಗೆ ಇನ್ನೂ ತುಂಬ ಪ್ರಶ್ನೆಗಳಿವೆ, ಅವನು ಕೂಡ ಹೇಳಬೇಕು, ನೋಡ್ಕೊಳ್ಳಿ. ನಂತರ ಕ್ವಶನ್ ನಂಬರ್ 19, ಹೌ ಡಿಡ್ ಗಾಂಧೀಜಿ ಆ್ಯಂಡ್ ಡಾಕ್ಟರ್ ಅಂಬೇಡ್ಕರ್ ಟ್ರೈ ಟು ವೈಪ್ ಔಟ್ ದ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಇನ್ ಇಂಡಿಯಾ. ಕ್ವಶನ್ ನಂಬರ್ 20, ಹೌ ಡು ಯು ಸೇ ದ್ಯಾಟ್ ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್. 21, ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್, ಜಸ್ಟಿಫೈ. ಎಲ್ಲ ಕೂಡ ಇಂಪಾರ್ಟೆಂಟು ರಿಪೀಟ್ ಆಗ್ಬೋದು ನಿಮ್ಮೊಂದು ಪೂರ್ವಸಿತ ಪರೀಕ್ಷೆ ಮತ್ತು ಅನುವಲ್ ಎಕ್ಸಾಮ್ಗೆ. ಎರಡು ಕೂಡ ಸೇಮ್ ಪ್ಯಾಟರ್ನು. ಇದು ಕೇವಲ ನಿಮ್ಮೊಂದು ಪೂರ್ವಸಿತ ಪರೀಕ್ಷೆ ಮಾತ್ರ ಅಲ್ಲ, ಅನುವಲ್ ಎಕ್ಸಾಮ್ಗೆ ಕ್ವಶನ್ ಪೇಪರು ಇದೇ ಪ್ಯಾಟರ್ನ್ ಇರ್ತದೆ. 23, ಹೌ ವಾಸ್ ದ ಆರ್ ಚಿಲ್ಡ್ ಬೈ ದ ಸ್ಟೂಡೆಂಟ್ಸ್. ಆರ್ ಕ್ವಶನು, ಹೌ ಕ್ಯಾನ್ ಯು ಸೇ ದ್ಯಾಟ್ ಡಿಕ್ಕಿ ಡೋಲ್ಮಾಸ್ ಲೈಫ್ ವಾಸ್ ಸಾರ್ಫುಲ್. ಇದು ಕೂಡ ಇಂಪಾರ್ಟೆಂಟು, ಸಪ್ಲಿಮೆಂಟ್ ರೀಡಿಂಗ್ನ ಕೇಳ್ಬೋದು ಇದನ್ನ. 24, ಲೈಫ್ ಫಾರ್ ಹನಿಪ್ ಇನ್ ದ ಬಿಗಿನಿಂಗ್ ವಾಸ್ ನೆವರ್ ಎ ಸ್ಮೂತ್ ಸೇಲ್, ವೈ ವಾಸ್ ಇಟ್ ಸೋ. ನೋಡ್ಕೊಳ್ಳಿ. ಇನ್ನು ಆರ್ ಕ್ವಶನು, ಹೌ ಡಿಡ್ ದ ಸೆಕೆಂಡ್ ಮಾನ್ಸ್ಟರ್ ಮೇಕ್ ವಂಜಿಯಾ ಸಪರ್. ನೆಕ್ಸ್ಟು 5ನೇ ಮೆನು, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸ್ ಈಚ್. ಅರ್ಥ ಆಯ್ತಾ? 5 to 6 ಸೆಂಟೆನ್ಸು. ಮೋಸ್ಟ್ಲಿ ಇದು 3 ಮಾರ್ಕ್ಸ್ ಆನ್ಸರ್ ಕೊಡ್ತೇನೆ. 25, ವಾಟ್ ಡಿಸ್ಪರೇಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಕ್ ಟು ಎಸ್ಕೇಪ್ ಫ್ರಾಮ್ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್. ಇದು ಕೂಡ ಇಂಪಾರ್ಟೆಂಟ್ ನೋಡಿ. ಹೌ ಡಸ್ ದ ಪೋಯಟ್ ಡಿಸ್ಕ್ರೈಬ್ ದ ಜಾರ್ಜ್ ಪ್ಲೇಯರ್ ಇನ್ ದ ಪೊಯಮ್. ಜಾರ್ಜ್ ಪೊಯಮ್ ಟು ಸಮರಿ ನೋಡ್ಕೊಳ್ಳಿ ಸಾಕು. ಜಾರ್ಜ್ ಪೊಯಮ್ ನಮಗೆ ಸಮರಿ ನೋಡ್ಕೊಳ್ಳಿ, ಯಾವ ಕ್ವಶನ್ ಅಟೆಂಡ್ ಮಾಡ್ಬೋದು. ನೆಕ್ಸ್ಟು ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್. ಎಕ್ಸ್ಟ್ರಾ ಕ್ವಶನ್ಸು ಅಂದರೆ RC ಕ್ವಶನ್ಸು. ಎಕ್ಸ್ಟ್ರಾಕ್ಟು 3 ಕ್ವಶನ್ಸು 4 ಇರ್ತವೆ. ಟೋಟಲಾಗಿ 12 ಮಾರ್ಕ್ಸು. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸು. ಪ್ರತಿ ಎಕ್ಸ್ಟ್ರಾಕ್ಟು 3 ಮಾರ್ಕ್ಸ್ ಇರ್ತದೆ. 27,
ವೈ ಡು ಟೇಕ್ ಅವೇ ಈಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟು. ನೋಡಿ, ನೀವು ಎಲ್ಲ ಪಾಠ ಪದ್ಯಗಳ ಅಂದರೆ ಪೊಯಿಟ್ರಿ ಪೊಯಮ್ಗಳ ಎಕ್ಸ್ಟ್ರಾಕ್ಟ್ ನೋಡೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ನೀಲೆಸಿ ಬಿಟ್ಟಿದ್ದಾರೆ ನಮಗೆ. ಯಾವ ಪ್ರೋಸ್ ಮೇಲೆ ಯಾವ ಪೊಯಿಟ್ರಿ ಮೇಲೆ ಎಕ್ಸ್ಟ್ರಾಕ್ಟ್ ಕೊಡ್ತೀವಿ ಅಥವಾ ಆರ್ಸಿ ಕ್ವಶನ್ ಕೊಡ್ತಾ ಒಂದು ನೀಲೆಸಿ ಬಿಟ್ಟಿದ್ದಾರೆ. ಬ್ಲೂ ಪ್ರಿಂಟು ಅದು ನೋಡ್ಕೊಳ್ಳಿ ಸಾಕು, ಅದ್ರ ಮೇಲೆ ಓದ್ಕೊಳ್ಳಿ. ಎಲ್ಲ ಓದೋ ಅವಶ್ಯಕತೆ ಇಲ್ಲ, ಅವ್ರು ಕೊಟ್ಟಿದ್ದಾರೆ ಯಾವ ಪಾಠದ ಮೇಲೆ ಯಾವ ಪದ್ಯದ ಮೇಲೆ ಇಷ್ಟು ಮಾರ್ಕ್ಸ್ ಕೊಡ್ತೀವಿ ಅಂತ ಅಷ್ಟು ಮಾತ್ರ ಓದ್ಕೊಳ್ಳಿ. ಓಕೆ, ಅದು ಬೇಕನ್ನೋರು ಚಾನಲ್ ಹಾಕಿರ್ತವೆ ಪ್ಲೇಸ್ ಸೆಲ್ಸ್ ಅಂತ, ಅಲ್ಲಿ ಹೋದ್ರೆ ಸಾಕು ನಿಮಗೆ ಎಲ್ಲ ವಿಷಯಗಳ ನೀಲೆಸಿ ಸಿಗ್ತವೆ. ಬ್ಲೂ ಪ್ರಿಂಟ್ಗಳು ಓದ್ಕೊಳ್ಳಿ, ನೋಡ್ಕೊಳ್ಳಿ ಆನ್ಸರ್ಗಳನ್ನು. ಹೂ ಆಸ್ಕ್ ದಿಸ್? ಸತೀಶ್ ಮದರ್. ಹೂ ಡಸ್ ಯು ರೆಫರ್ ಟು ಹೇರ್? ಸತೀಶ್. ವಾಟ್ ವಾಸ್ ಹೀಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್? ಆನ್ಸರ್, ಡ್ರಾವಿಂಗ್ ಆ್ಯಂಡ್ ಪೇಂಟಿಂಗ್. Question 22. There is a closer place I know of. Who is the speaker here? Baleshwar Mishra. B. Whom was it said to? Policeman ಅಥವಾ cough. C. Why did the speaker choose the closer place? Roma needed immediate treatment. 29. No, I don't speak to them. I hate them. A. Who does I refer to? Pepe. B. Who does them refer to? CMN. C. Why did the speaker hate them? The CMN drank too much and revolted against Columbus. 30. You can start the countdown. You can take a last look. Who is the speaker? The poet Norman Nicholson. B. Who is the you refer to? The people. C. When was it said? When he was prepared to go to outer space. Next, given below is a profile. Write a paragraph using the clues. ಪ್ರೊಫೈಲ್ ರೈಟಿಂಗು 3 ಮಾರ್ಕ್ಸ್ ಕೊಡ್ತಾರೆ. ಟೋಟಲಾಗಿ 3 ಮಾರ್ಕ್ಸು. ಅರ್ಥ ಆಯ್ತಾ? ಒಬ್ಬರು ಕೊಡ್ತಾರೆ, ಅದನ್ನ ಅವರು ನೀವು ಬರೀಬೇಕು, ಪ್ಯಾರಾಗ್ರಾಫ್ ರೂಪದಲ್ಲಿ ಬರೀಬೇಕು. ಆಲ್ಮೋಸ್ಟ್ ಈಸಿ ಅನ್ಕೋತೀನಿ. ಸೊ ಬರೀತಾನೆ ಅನ್ಕೋತೀನಿ ನಾನು. ನೇಮು ರವೀಂದ್ರನಾಥ್ ಟ್ಯಾಗೂರು. ನೋನ್ ಇನ್ ಬೆಂಗಾಲ್ ಆ್ಯಸ್ ಗುರುದೇವ. ಬರ್ತು, ಪೇರೆಂಟ್ಸು, ಆಕ್ಯುಪೇಷನ್ನು, ನೋಟೇಬಲ್ ವರ್ಕ್ಸ್ ಎಲ್ಲ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ, ಆನ್ಸರ್ ಇದೆ, ಇದು ನೋಡ್ಕೋಬೋದು, ನೋಡ್ಕೊಳ್ಳಿ. ನಂತರ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಸ್ಟೋರಿ ಡೆವಲಪಿಂಗು 3 ಮಾರ್ಕ್ಸ್ ಕೊಡ್ತಾರೆ. ಸೊ ಅವರು ಕ್ಲೂಸ್ ಕೊಟ್ಟಿರ್ತಾರೆ, ನೀವು ಡೆವಲಪ್ ಮಾಡಬೇಕು. ಇದು ಮಾಡ್ತೀರ ಅನ್ಕೋತೀನಿ, ನೋಡ್ಕೊಳ್ಳಿ. ನಂತರ ನೆಕ್ಸ್ಟು ಸ್ಟಡಿ ದ ಪಿಕ್ಚರ್ ಕೇರ್ಫುಲಿ. ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಆ್ಯನ್ ಅಕೌಂಟ್ ಆಫ್ ದ ವಾಟ್ ದ ಪಿಕ್ಚರ್ಸ್ ಎಷ್ಟು. ಒಂದು ಪಿಕ್ಚರ್ ಕೊಡ್ತಾರೆ, ಆ ಪಿಕ್ಚರ್ ಬಗ್ಗೆ ನಿಮಗೆ ಕ್ವಶನ್ ಕೇಳ್ತಾರೆ. ಟೋಟಲ್ 3 ಮಾರ್ಕ್ಸ್ಗೆ, ನೋಡ್ಕೊಳ್ಳಿ. ಈ ಪಿಕ್ಚರ್ ನೋಡ್ಕೊಂಬಿಟ್ಟು ಅದ್ರ ಬಗ್ಗೆ ಇಂಗ್ಲೀಷಲ್ಲಿ ಬರಬೇಕು, ತುಂಬಾ ಈಸಿ. ನೋಡಿ, ಈ ಯಾವುದು ಪಿಕ್ಚರ್ ಕೊಡಲಿ ಅವರು ಇನ್ನು ಸಾಲನ್ನ ಬರೀರಿ. ಯಾವ ಸಾಲು ನೋಡಿ? ದಿಸ್ ಈಸ್ ಎ ಬ್ಯೂಟಿಫುಲ್ ಪಿಕ್ಚರ್. ಐ ಕ್ಯಾನ್ ಸಿ ಮೆನಿ ಥಿಂಗ್ಸ್ ಇನ್ ದ ಪಿಕ್ಚರ್. ಅರ್ಥ ಈ ಸಾಲನ್ನ ಬರೀರಿ. ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ. ಯಾವುದೇ ಪಿಕ್ಚರ್ ಇರಲ್ಲದು. ದಿಸ್ ಇಸ್ ಎ ಬ್ಯೂಟಿಫುಲ್ ಪಿಕ್ಚರ್. ಐ ಕ್ಯಾನ್ ಸಿ ಮೆನಿ ಥಿಂಗ್ಸ್ ಇನ್ ದ ಪಿಕ್ಚರ್. ಇದನ್ನು ಬರೀಬೇಕು. ನಂತರ ತುಂಬಾ ಈಸಿ ನೋಡಿ. ದೇರ್ ಆರ್ ಮೆನಿ ಹರ್ಟ್ಸ್. ವಿ ಸಿ ಮೆನಿ ಟ್ರೀಸ್ ಬಿಹೈಂಡ್ ದ ಹರ್ಟ್ಸ್. ಮೆನಿ ವುಮನ್ ಆರ್ ವರ್ಕಿಂಗ್. ದೇರ್ ಈಸ್ ಎ ಹ್ಯಾಂಡ್ ಪಂಪ್. ಸಮ್ ವುಮೆನ್ ಆರ್ ಫಿಲ್ಲಿಂಗ್ ದ ಪಾಟ್ಸ್. ಅಂದರೆ ಕೊಡಗಳು. ಪಾಟ್ಸ್ ಅಂದರೆ ಕೊಡಗಳು. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್. ದೇರ್ ಆರ್ ಸಮ್ ಸ್ಟ್ರೀಟ್ ಡಾಗ್ಸ್. ದಿಸ್ ಪಿಕ್ಚರ್ ಶೋಸ್ ದ ವಿಲೇಜ್ ಲೈಫ್ ಆಫ್ ಇಂಡಿಯಾ. ಐ ಲೈಕ್ ವಿಲೇಜ್ ಲೈಫ್. ನಂತರ ಅಲ್ಟರ್ನೇಟಿವ್ ಕ್ವಶನ್ನು. ನೀವು ಫಿಸಿಕಲಿ ವಿಕಲಚೇತನ ಆಗಿದ್ದರೆ ಈ ಕ್ವಶನ್ನು ಅಟೆಂಡ್ ಮಾಡ್ಬೋದು. ಅಂದರೆ ದೃಶ್ಯ ವಿಕಲಚೇತನ ಮಾತ್ರ. ಅಲ್ಟರ್ನೇಟಿವ್ ಕ್ವಶನ್ನು ನೋಡ್ಕೊಳ್ಳಿ. ಇನ್ನೊಂಥರ ಕೋಡ್ ಫ್ರಾಮ್ ಮೆಮೊರಿ. ಟೋಟಲಾಗಿ 4 ಮಾರ್ಕ್ಸ್ ಕೊಡ್ತಾರೆ. ಫಿಕ್ಸ್ ನಿಮಗೆ ಕ್ವಾಲಿಟಿ ಆಫ್ ಮಾರ್ಕ್ಸ್ ಕೊಡ್ತಾರೆ. ಕ್ವಾಲಿಟಿ ಆಫ್ ಮಾರ್ಕ್ಸ್ ಈ ಪೂರ್ತಿ ಪೊಯಮ್ ನೋಡ್ಕೊಳ್ಳಿ ಸಾಕು, 4 ಮಾರ್ಕ್ಸ್ ಫಿಕ್ಸ್ ಬಂದೇ ಬರ್ತವೆ. ಓಕೆ, ನೋಡ್ಕೊಳ್ಳಿ. ಯಾವ ಕೊಟ್ಟಿದ್ರಲ್ಲಿ ದ ಥ್ರೋನ್ಡ್ ಮೊನಾರ್ಚ್ ಬೆಟರ್ ದ್ಯಾನ್ ಹೀಸ್ ಕ್ರೋನ್ ಕೊಟ್ಟಿದ್ದಾರೆ. ಹೇಳೋಕ್ಕಾಗಲ್ಲ, ಒಟ್ಟಿನಲ್ಲಿ ಪೂರ್ತಿ ಕ್ವಾಲಿಟಿ ಆಫ್ ಮಾರ್ಕ್ಸ್ ಪೊಯಮ್ ನೋಡ್ಕೊಳ್ಳಿ. ಅದು ತುಂಬಾ ಈಸಿ ಅನ್ಕೋತೀನಿ, ಅದು ಬರ್ತದೆ ಅನ್ಕೋತೀನಿ. ನಂತರ ನೆಕ್ಸ್ಟು ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಪ್ಯಾಸೇಜು 4 ಮಾರ್ಕ್ಸ್ ಕೊಡ್ತಾರೆ. ತುಂಬಾ ಈಸಿ. ಮೇಲೆ ಪ್ಯಾಸೇಜ್ ಇರ್ತದೆ, ಕೆಳಗೆ ಕ್ವಶನ್ ಇರ್ತವೆ. ಜಸ್ಟ್ ಆನ್ಸರ್ ಓದ್ಕೊಂಬಿಟ್ಟು ಅಥವಾ ನೋಡಿಬಿಟ್ಟು ಬರೋದಷ್ಟೇ. ಆಲ್ಮೋಸ್ಟ್ ಈಸಿ ಅನ್ಕೋತೀನಿ, ಬರೀತಾರ ಎಕ್ಸಾಮ್ನಲ್ಲಿ. ನಂತರ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 8 to 10 ಸೆಂಟೆನ್ಸು. ಟೋಟಲಾಗಿ 4 ಮಾರ್ಕ್ಸ್ ಕೊಡ್ತಾರೆ. ಪಿಕ್ಸ್ ನಮಗೆ 1 ಕ್ವಶನ್ ಇದ್ದೇ ಇರ್ತದೆ. ಯಾವುದು? ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸ್ ಎ ಟ್ರೀ. ಸಮರಿ ಕೊಡಬೇಕು ಅವರು. ಬ್ರಿಂಗ್ ಔಟ್ ದ ಸಮರಿ ಆಫ್ ದ ಪೊಯಮ್. ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸ್ ಎ ಟ್ರೀ ಇನ್ ಯುವರ್ ಓನ್ ವರ್ಡ್ಸು. ಪಿಕ್ಸ್ ಸಮರಿ ಬಂದು ಬರ್ತದೆ 4 ಮಾರ್ಕ್ಸಿಗೆ. ಇದು ಅನಾಲಿಸಿಸ್ ಕೂಡ ಪಿಕ್ಸು, ನಿಮ್ಮೊಂದು ಪೂರ್ವಸಿದ ಪರೀಕ್ಷೆ ಕೂಡ ಪಿಕ್ಸು. ನೋಡ್ಕೊಳ್ಳಿ ಆನ್ಸರ್ನ. ವಿಡಿಯೋನ ಪಾಸ್ ಮಾಡಿಟ್ಟು ಆನ್ಸರ್ ನೋಡ್ಕೊಳ್ಳಿ, ಅಥವಾ ನಿಮ್ಮ ಹತ್ರ ನೋಡ್ಸಿದ್ರೆ ನೋಡ್ಕೋಬೋದು. ನಂತರ 6 ಕ್ವಶನ್ನು. ನರೇಟ್ ದ ಕನ್ವರ್ಸೇಷನ್ ಬಿಟ್ವೀನ್ ದ ಪೊಯೆಟ್ ವಿ ಕೆ ಗೋಕಾಕ್ ಆ್ಯಂಡ್ ಮದರ್ ಇಂಡಿಯಾ. ಇದು ಕೂಡ ಬರ್ತದೆ ಕ್ವಶನ್ನು. ನಿಮ್ಗೆ ಅದು ಬೇಡ ಅಂದರೆ ಇದು ನೋಡ್ಕೋಬೋದು. ಅರ್ಥ ಆಯ್ತಾ? ಇದು ಬೇಡ. ಇನ್ನೊಂದು ಕ್ವಶನ್ನು ಯಾವುದು? ಹೌ ಡಿಡ್ ದ ಸಿಲರ್ಸ್ ರಿಗೇನ್ ದೇರ್ ಕಾನ್ಫಿಡೆನ್ಸ್ ಟು ಓವರ್ಕಮ್ ಎ ಗ್ರೇಟ್ ಪೆರಿಲ್ ಇನ್ ದ ಪೊಯಮ್ ಬ್ಯಾಲೆಡ್ ಬೈ ಟೆಸ್ಟು. ನೋಡಿ, ಈ 3 ಕೊಡ್ತಾರೆ. 3 ಪೊಯಮ್ ಕೊಡ್ತಾರೆ. ನಿಮಗೆ ಯಾವ್ದು ಇಷ್ಟ ಅದನ್ನ ಬರೀರಿ. 3 ಕೊಡ್ತಾರೆ. ನಿಮಗೆ ಯಾವ್ದು ಈಸಿ ಅನಿಸ್ತದಿಲ್ಲ ಅದನ್ನು ಬರೀರಿ. ಒಟ್ಟಿನಲ್ಲಿ ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸ್ ಎ ಟ್ರೀ ತುಂಬಾ ಈಸಿ. ಅದು ನೋಡ್ಕೊಂಡಿರಿ. 4 ಮಾರ್ಕ್ಸ್ ಫಿಕ್ಸ್ ಬಂದೇ ಬರ್ತದೆ. ನಂತರ ರೈಟ್ ಆ್ಯನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಟಾಪಿಕ್ಸು. ಎಸ್ಸೆ ರೈಟಿಂಗು 4 ಮಾರ್ಕ್ಸಿಗೆ ಕೊಡ್ತಾರೆ.
ಅದರಲ್ಲಿ ಒಂದು ಪಿಕ್ಸ್ ನಿಮಗೆ ಪೊಲ್ಯೂಷನ್ ಬಂದೇ ಬರ್ತದೆ. ಪೊಲ್ಯೂಷನು ಪಿಕ್ಸು ನಿಮ್ಮ ಅನಾಲಿಸ್ ಕೂಡ ಒಂದು ಪೊಲ್ಯೂಷನ್ ಕೇಳ್ಕೊಳ್ತಾರೆ. ಪೊಲ್ಯೂಷನ್ ತು ಪಿಕ್ಸು ಅದು ಏನು ಗ್ಯಾರಂಟಿ ಬಂದೇ ಬರ್ತದೆ. ಅರ್ಥಾಯ್ತಾ? ಏರ್ ಪೊಲ್ಯೂಷನ್ ನೋಡ್ಕೊಳ್ಳಿ, ಸಾಯಿಲ್ ನೋಡ್ಕೊಳ್ಳಿ, ಅರ್ಥಾಯ್ತಾ? ವಾಟರ್ ಪೊಲ್ಯೂಷನು ಯಾವುದೇ ಪೊಲ್ಯೂಷನ್ ಆಗಿರಲಿ ಒಂದು ಕಟ್ಟೆ ಕೊಡ್ತಾರೆ, ಅನಾಲಿಸಮ್ ಕೂಡ ಬಂದೇ ಬರ್ತದೆ. ಇಲ್ಲಿ ಇಂಪಾರ್ಟೆಂಟ್ ಯಾವ್ದು ನೋಡಿ, ಏರ್ ಪೊಲ್ಯೂಷನ್ ತುಂಬ ಇಂಪಾರ್ಟೆಂಟು. ಓಕೆ, ನೋಡ್ಕೊಳ್ಳಿ, ಇಂಟ್ರೊಡಕ್ಷನ್ ಹಾಕಿ, ಎಕ್ಸ್ಪ್ಲನೇಷನು, ಕನ್ಕ್ಲೂಷನು ಅಂತ ಹಾಕಿಬಿಟ್ಟು ಬರಬೇಕು. ನಂತರ ಇಂಪಾರ್ಟೆಂಟ್ ಆಫ್ ಯೋಗ, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ನು. ಇಂಪಾರ್ಟೆನ್ಸ್ ಆಫ್ ಯೋಗ. ಇನ್ನು ಆರ್ ಕ್ವಶನ್ನು, ದ ಡಿಸಾಸ್ಟರ್ ಆಫ್ ಎಕ್ಸೆಸ್ ರೈನ್ಫಾಲ್ ಬಗ್ಗೆ ಕೇಳ್ಬೋದು, ನೋಡ್ಕೊಳ್ಳಿ. ಸೊ 3 ಕೂಡ ಇಂಪಾರ್ಟೆಂಟು. ಟೋಟಲ್ ಆಗಿ ಎಕ್ಸಾಮ್ನಲ್ಲಿ 3 ಕೊಡ್ತಾರೆ, ನೀವು ಒಂದನ್ನು ಬರಬೇಕು. ನಂತರ ಇಮ್ಯಾಜಿನ್ ದ್ಯಾಟ್ ಯುವರ್ ಶ್ಯಾಮ ಆರ್ ಸಂತೋಷ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಗೋರೂರು. ಲೆಟರ್ ರೈಟಿಂಗು 4 ಮಾರ್ಕ್ಸ್ ಕೊಡ್ತಾರೆ. ಒಂದು ಅಫೀಸಿಯಲ್, ಪರ್ಸ್ನಲ್ಲು 2 ಇರ್ತವೆ. ವ್ಯವಹಾರಿಕ, ವೈಯಕ್ತಿಕ. ನಿಮ್ಮ ಇಷ್ಟ, ನಿಮಗೆ ಯಾವ್ದು ಈಸಿ ಅದನ್ನ ಬರೀರಿ. ರೈಟ್ ಲೆಟರ್ ಟು ಯುವರ್ ಫಾದರ್ ಅಬೌಟ್ ಯುವರ್ ಸ್ಟೇ ಇನ್ ದ ಹಾಸ್ಟೆಲ್. ಆನ್ಸರ್ ನೋಡ್ಕೊಳ್ಳಿ. ಸೊ ಅಫೀಷಿಯಲ್ ಯಾವ್ದು ಬರಬೇಕು, ಪರ್ಸನಲ್ ಯಾವ್ದು ಬರಬೇಕು ನೋಡ್ಕೊಳ್ಳಿ. ಶ್ಯಾಮ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಗೋರೂರು. ಇದು ಪರ್ಸ್ನಲ್ಲು, ಫಾದರಿಗೆ ಬರೋಂಥ ಲೆಟರು. ನಂತರ ಆಫೀಷಿಯಲ್ ನೋಡಿ. ರೈಟ್ ಲೆಟರ್ ಟು ದ ಎಡಿಟರ್ ದ ಹಿಂದೂ ಅಬೌಟ್ ಆಕ್ಸಿಡೆಂಟ್ ಕ್ಯಾಸ್ಡ್ ಬೈ ರ್ಯಾಶ್ ಡ್ರೈವಿಂಗ್ ಆಫ್ ವೆಹಿಕಲ್ಸ್ ಇನ್ ಯುವರ್ ಟೌನ್. ಯಾರು ಬರಬೇಕು ನಾವು? ಜರ್ನಲಿಸ್ಟಿಗೆ ಬರಬೇಕು. ದ ಹಿಂದೂ ನ್ಯೂಸ್ ಪೇಪರ್ ಎಡಿಟರ್ಗೆ ಬರಬೇಕು, ಜರ್ನಲಿಸ್ಟ್ ಅಲ್ಲ, ಎಡಿಟರ್ಗೆ. ಅಂದರೆ ಏನು, ನ್ಯೂಸ್ ರಿಪೋರ್ಟ್, ಇದು ನ್ಯೂಸ್ ರಿಪೋರ್ಟ್ ಅವರಿಗೆ ಬರೆಯುವಂಥ ಲೆಟರು. ಎಡಿಟರ್ ದ ಹಿಂದೂ ಅಬೌಟ್ ಆಕ್ಸಿಡೆಂಟ್ಸ್ ಕ್ಯಾಸ್ಡ್ ಬೈ ರ್ಯಾಶ್ ಡ್ರೈವಿಂಗ್ ಆಫ್ ವೆಹಿಕಲ್ಸ್ ಇನ್ ಯುವರ್ ಓನ್ ಟೌನ್. ಫ್ರಾಮ್ ಹಾಕಬೇಕು. ಆಮೇಲೆ ಟು ಡಿಯರ್ ಸರ್ ಆರ್ ಮೇಡಮ್ ಸಬ್ಜೆಕ್ಟ್ ಟು ಆಕ್ಸಿಡೆಂಟ್ಸ್ ಕ್ಯಾಸ್ಡ್ ಬೈ ರ್ಯಾಶ್ ಡ್ರೈವಿಂಗ್ ಇನ್ ಅವರ್ ಟೌನ್. ಆಮೇಲೆ ಎಕ್ಸ್ಪ್ಲನೇಷನ್ ಬರಬೇಕು. ನೋಡಿ, ಈ ರೀತಿ ಬರಬೇಕು. ಆಲ್ಮೋಸ್ಟ್ ಈ ಕ್ವಶನ್ ಬರ್ಬೋದು ಅನಲೈಸಮ್ಗೆ. ಈ ವರ್ಷ ಹೇಳೋಕ್ಕಾಗಲ್ಲ, ಈ ಕ್ವಶನ್ ಬರ್ಬೋದು ಅಂತ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೀವು ಈಗಾಗಲೇ ಕಾಲೇಜ್, ಶಾಲೆಯಲ್ಲಿ, ನಿಮ್ಮ ಸ್ಕೂಲಲ್ಲಿ ಬೇರೆ ಬೇರೆ ಕಲಿಸಿರ್ತಾರೆ, ಆದರೆ ಇದು ಕೂಡ ಬರ್ಬೋದು, ನೋಡ್ಕೊಂಡಿರಿ. ಇದು ಕೂಡ ತುಂಬಾ ಈಸಿ. ಇಷ್ಟು ಬರೋ ಅವಶ್ಯಕತೆ ಇಲ್ಲ, ಒಂದು 4-5 ಸಾಲು ಬರೆದ್ರೆ ಸಾಕು. ಅರ್ಥ ಆಯ್ತಾ? ಎಷ್ಟು ಎಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಸಾಧ್ಯ ಇದ್ದಷ್ಟು ಇದರಲ್ಲಿ ಒಂದು ಅರ್ಧ ಬರೀರಿ ಸಾಕು. ಅರ್ಥ ಆಯ್ತಾ? ಇದರಲ್ಲಿ ಒಂದು ಅರ್ಧ ಬರೀರಿ, ಓದ್ಕೊಳ್ಳಿ, ಬರೀರಿ. ಸೊ ನಂತರ ಲಾಸ್ಟಿಗೆ ಥ್ಯಾಂಕ್ ಯು ಯುವರ್ ಫೇತ್ಫುಲ್ಲಿ ಶ್ಯಾಮ. ಇಷ್ಟು ಒಂದು ಕ್ವಶನ್ ಪೇಪರು. ಈಗ ಅಲ್ಲಿ ಚಾನಲ್ ಮ್ಯಾಗೆ 40+ ಅಂಕಗಳ 40+ ಅಂಕಗಳ ಪಾಸಿಂಗ್ ಪೇಜ್ ಇರ್ತದೆ. ಮತ್ತು ಇಂಪಾರ್ಟೆಂಟ್ ಕ್ವಶನ್ಗಳು, ಪಿಕ್ಸ್ ಪ್ರಶ್ನೆಗಳು ಎಲ್ಲ ಕೂಡ ಹಾಕಿರ್ತೀನಿ. ಪ್ರತಿಯೊಂದು ಇರ್ತವೆ. ಜಸ್ಟು TrueVisic ಅಫೀಸಿಯಲ್ ಚಾನಲ್ಗೆ ಹೋಗಿ ಎಲ್ಲ ಓದ್ಕೊಳ್ಳಿ. ಇದೊಂದು ವಿಷಯ ಅಲ್ಲ, ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಪ್ರತಿಯೊಂದು ಇರ್ತವೆ. ಚೆನ್ನಾಗಿ ಓದ್ಕೊಳ್ಳಿ. ಎಲ್ಲೂ ಕೂಡ ಆಲ್ ದಿ ಬೆಸ್ಟ್. ಇದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ಅಥವಾ ಸಮಸ್ಯೆಗಳಿದ್ರೆ ಕಮೆಂಟ್ ಹಾಕಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.